ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ಸ್ವಾಗತ. ನೀವು ಏನಾದರೂ 2026ರಲ್ಲಿ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿ ದುಡ್ಡು ಮಾಡಬೇಕಾ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನು ಕೊನೆ ತನಕ ನೋಡಿ. ಯಾಕಂದರೆ ನೀವು ಯೂಟ್ಯೂಬ್ ಮೊನೆಟೈಸೇಷನ್ ಪಾಲಿಸಿಯಲ್ಲಿ 2026ರಲ್ಲಿ ಕೆಲವು ಮಹತ್ವದ ಬದಲಾವಣೆ ಮಾಡಿದೆ. ಅದರಲ್ಲಿ 1000 ಸಬ್ಸ್ಕ್ರೈಬರ್ಸ್ ಫುಲ್ ಇರಬೇಕು. ಆದರೆ ಈಗ ಅದಕ್ಕಿಂತ ಮೊದಲೇ ನೀವು ಹಣವನ್ನು ಗಳಿಸ್ತಾರೆ. ಹೇಗೆ ಗಳಿಸಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ವಿಡಿಯೋನು ಕೊನೆ ತನಕ ನೋಡಿ. 2026ರಲ್ಲಿ ಯೂಟ್ಯೂಬ್ನಲ್ಲಿ 2 ಹಂತದ ಮೊನೆಟೈಸೇಷನ್ ಹಂತಗಳು ಪ್ರಾರಂಭಗೊಂಡಿವೆ. ಅದರಲ್ಲಿ ಒಂದನೇದಾಗಿ ನೀವು ಅರ್ಲಿ ಆಕ್ಸೆಸ್ ಇದಕ್ಕೆ ಮೊದಲನೇದಾಗಿ 500 ಸಬ್ಸ್ಕ್ರೈಬರ್ಸ್ ಇರಬೇಕು. ಕಳೆದ 90 ದಿನಗಳಲ್ಲಿ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರಬೇಕು ಮತ್ತು ಕಳೆದ ಒಂದು ವರ್ಷದಲ್ಲಿ 3000 ಗಂಟೆಗಳ ವಾಚ್ ಟೈಮನ್ನು ಕಂಪ್ಲೀಟ್ಗೊಂಡಿರಬೇಕು. 30 ದಿನಗಳಲ್ಲಿ 3 ಮಿಲಿಯನ್ ಶಾರ್ಟ್ಸ್ ವ್ಯೂ ಬಂದಿರಬೇಕು. ಇದರಿಂದ ಮೆಂಬರ್ಶಿಪ್ ಮತ್ತು ಶಾಪಿಂಗ್ ರೀತಿಯಲ್ಲಿ ಹಣ ನಿಮಗೆ ಯೂಟ್ಯೂಬ್ನಿಂದ ಹಣ ಬರುತ್ತೆ. 2026ರಲ್ಲಿ ಯೂಟ್ಯೂಬ್ ಮೊನೆಟೈಸೇಷನ್ ಹಂತ 2ನೇದಾಗಿ ನೀವು ಮೊದಲೇ ನಿಯಮವೇ ಜಾರಿಯಲ್ಲಿದೆ. ಕಳೆದ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ಗೊಂಡಿರಬೇಕು ಮತ್ತು ಕಳೆದ ಒಂದು ವರ್ಷದಲ್ಲಿ 4000 ವಾಚ್ ಟೈಮನ್ನು ಕಂಪ್ಲೀಟ್ಗೊಂಡಿರಬೇಕು ಅಥವಾ ಕಳೆದ ಒಂದು ವರ್ಷದಲ್ಲಿ 10 ಮಿಲಿಯನ್ ವ್ಯೂಸನ್ನು ಶಾರ್ಟ್ಸ್ ವಿಡಿಯೋಗಳಿಂದ ಪಡೆದುಕೊಂಡಿರಬೇಕು. ಜನರಿಗೆ ಗೊಂದಲ ಇರುತ್ತದೆ. ವಾಚ್ ಟೈಮ್ ಬರುವುದು ಲಾಂಗ್ ವಿಡಿಯೋಗಳಿಂದ ಮಾತ್ರ, ಶಾರ್ಟ್ ವಿಡಿಯೋಗಳಿಂದ ಬರೋದಿಲ್ಲ. ಲಾಂಗ್ ವಿಡಿಯೋದಲ್ಲಿ ಬಂದಂಥ ವಾಚ್ ಟೈಮ್ ಮಾತ್ರ 4000 ಗಂಟೆಗಳ ವಾಚ್ ಟೈಮ್ಗೆ ಕನ್ವರ್ಟ್ಗೊಂಡು ಅದು ಎಲಿಜಿಬಿಲಿಟಿಗೆ ಅಪ್ಲೈ ಆಗುತ್ತೆ. ಆದರೆ ಶಾರ್ಟ್ ವಿಡಿಯೋಗಳಿಂದ ಬರುವ ಲಾಂಗ್ ವಾಚ್ ಟೈಮ್ ಯಾವುದೇ ರೀತಿಯಲ್ಲಿ 4000 ಗಂಟೆಗಳ ವಾಚ್ ಟೈಮ್ಗೆ ಸೇರಿರುವುದಿಲ್ಲ. ಇದಕ್ಕೆ ಶಾರ್ಟ್ಸ್ ವಿಡಿಯೋಗಳಲ್ಲಿ ವ್ಯೂಸ್ ಮಾತ್ರ ಮಾಡಬಹುದು. ಆದರೆ ಶಾರ್ಟ್ ವಿಡಿಯೋಗಳನ್ನು ಮೊನೆಟೈಸ್ ಮಾಡಲು ಶಾರ್ಟ್ಸ್ ವಿಡಿಯೋಗಳಿಂದ ಕಳೆದ 90 ದಿನಗಳಲ್ಲಿ 10 ಮಿಲಿಯನ್ ವ್ಯೂಸ್ಗಳನ್ನು ಬಂದಿರಬೇಕು. ಹಾಗೂ ಯಾವುದೇ ರೀತಿಯ 26ರಲ್ಲಿ ಯೂಟ್ಯೂಬ್ ಮೊನೆಟೈಸೇಷನ್ ಪಾಲಿಸಿಯ ಮಹತ್ವದ ನಿಯಮಗಳೆಂದರೆ ರೀಯೂಸ್ ಕಂಟೆಂಟನ್ನು ಅಪ್ಲೋಡ್ ಮಾಡಬಾರದು. ಯಾವುದೇ ರೀತಿಯ ಮತ್ತೊಬ್ಬರ ಕಂಟೆಂಟ್ಗಳನ್ನು ರೀಯೂಸ್ ಮಾಡಿ ಅಪ್ಲೋಡ್ ಮಾಡಬಾರದು ಮತ್ತು ಕಾಪಿರೈಟ್ ಕಂಟೆಂಟ್ಗಳನ್ನು ಹಾಕಬಾರದು. ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಯಾವುದೇ ರೀತಿಯ ಅಥವಾ ಯೂಟ್ಯೂಬ್ನಿಂದ ಹಾಡನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕಾಪಿ ರೈಟ್ ಅಂತ ಬಂದ ಮೇಲೆ ಯಾವುದೇ ರೀತಿಯ ಅದು ವಾಚ್ ಟೈಮ್ ಆಗಿ ಕನ್ಸಿಡರ್ ಆಗೋದಿಲ್ಲ. ಮತ್ತು ಮೊನೆಟೈಸೇಷನ್ ಅಪ್ಲೈ ಮಾಡುವಾಗ ಇಲ್ಲಿ ರೀಯೂಸ್ ಕಂಟೆಂಟ್ ಅಥವಾ ಕಾಪಿರೈಟ್ ಕಂಟೆಂಟ್ ಅಂತ ಅದನ್ನು ಯೂಟ್ಯೂಬ್ ಪಾಲಿಸಿಯು ಅದನ್ನು ರಿಜೆಕ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ಚಾನಲ್ ಮೊನೆಟೈಸೇಷನ್ ಆಗಲು ಸಾಧ್ಯ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್. ಯೂಟ್ಯೂಬ್ ನಿಯಮಗಳ ವಿರುದ್ಧವಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ಆಕ್ಟಿವ್ ಸ್ಟ್ರೈಕ್ ಅಥವಾ ಕಾಪಿರೈಟ್ ಸ್ಟ್ರೈಕ್ ಅಂತ ನೀಡಿದ ಮೇಲೆ ಯಾವುದೇ ರೀತಿಯ ಮೊನೆಟೈಸೇಷನ್ ಆಗಲು ಸಾಧ್ಯವಿಲ್ಲ. ನೀವು ಯಾವುದೇ ರೀತಿ ಇಂಥ ತಪ್ಪುಗಳನ್ನು ಮಾಡಬೇಡಿ. ಮತ್ತೊಂದು 4ನೇದಾಗಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇರುತ್ತೆ. ಅಲ್ಲಿ ನೀವು ನಿಮ್ಮ ಗೂಗಲ್ ಅಕೌಂಟನ್ನು 2 ಸ್ಟೆಪ್ ವೆರಿಫಿಕೇಷನಲ್ಲಿ ಆನ್ ಇರಬೇಕು. ಇದರಿಂದಾಗಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರುವುದಿಲ್ಲ. ಗುರಿ ನೀವು ತಲುಪಿದ ಮೇಲೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ಗೊಂಡ ನಂತರ ಅಥವಾ 4000 ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಿದ ನಂತರ ನೀವು ಮೊನೆಟೈಸೇಷನ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ನೀವು ಯೂಟ್ಯೂಬ್ ಸ್ಟುಡಿಯೋ ಅಥವಾ youtube.comಗೆ ಹೋಗಿ ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅರ್ನ್ ಬಟನ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೈ ಆಪ್ಷನ್ ಬಟನ್ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಆಡ್ಸೆನ್ಸ್ ಕೇಳುತ್ತೆ. ನೀವು ಆಡ್ಸೆನ್ಸ್ ಅಕೌಂಟ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಅಕೌಂಟನ್ನು ರಿಮೂವ್ ಮಾಡೋಕ್ಕೆ ಯೂಟ್ಯೂಬ್ ಟೈಮ್ ತೊಗೊಳುತ್ತೆ. ನೀವು ಆಡ್ಸೆನ್ಸ್ ಅಕೌಂಟ್ ಲಿಂಕ್ ಮಾಡಿದಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬಂದರೆ ನೀವು ನಮ್ಮನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಆದರೆ ನೀವು ಅಪ್ಲೈ ಮಾಡಿದ ನಂತರ 2 ಅಥವಾ 4 ವಾರಗಳ ನಂತರ ನಿಮ್ಮ ಯೂಟ್ಯೂಬ್ ಚಾನಲ್ ಮೊನೆಟೈಸೇಷನ್ ಆಗಲು ಸಾಧ್ಯವಿರುತ್ತದೆ. ಫ್ರೆಂಡ್ಸ್, ಎಲ್ಲ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮೊನೆಟೈಸೇಷನ್ ಮಾಡೋದು ತುಂಬ ಸುಲಭವಾಗಿದೆ. ಆದರೆ ಅಲ್ಲಿ ಒರಿಜಿನಲ್ ಕಂಟೆಂಟ್ ಮತ್ತು ಯಾವುದೇ ರೀತಿಯ ಸ್ಟ್ರೈಕ್ ಮತ್ತು ಕಾಪಿರೈಟ್ ಇರದೇ ಇದ್ದರೆ ಮೊನೆಟೈಸೇಷನ್ ಆಗಲು ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರುವುದಿಲ್ಲ. ನೀವು ಕೂಡ ಯೂಟ್ಯೂಬ್ನಿಂದ ದುಡ್ಡು ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನೀವು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮತ್ತೊಂದು ಯೂಟ್ಯೂಬರ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.